ಇವತ್ತು ಬರ್ತಾರೆ ಕೋರ್ಟ್ಗೆ ಬಂದು ಮೀನಾ ಮನೋಜ ಅವರಮ್ಮ ಬಂದು ನಿಂತ್ಕೊಂಡಿರ್ತಾರೆ. ದುಡ್ಡು ಕೇಳಿಸ್ಕೊಂಡು ಬರೋಕ್ಕೆ ಲಾಯರ್ ಅಸಿಸ್ಟೆಂಟ್ ಕಳಿಸಿರ್ತಾರೆ. ಅಯ್ಯೋ ಅಮ್ಮ, ಇವತ್ತು ಕೋರ್ಟ್ ಕೇಸ್ ಮುಗಿದ ನಂತರ ಸಂಜೆ ಕೊಟ್ಬಿಡ್ತೀನಿ ಅಂತ ಹೇಳ್ತಾರೆ. ಹೌದಾ, ಹಂಗಾರೆ ಮೇಡಮ್ ಬಂದು ಮಾತಾಡ್ತಾರೆ ಅಂತ ಹೇಳಿ ಆ ಅಸಿಸ್ಟೆಂಟ್ ಹೋಗ್ತಾರೆ. ಆಮೇಲೆ ಬಂದ ಸೂರ್ಯ ಬಂದ ಅಂತ ಮನೋಜ ಹೇಳ್ತಾನೆ. ಮನೋಜ ಹೇಳಿದ ನಂತರ ಸೂರ್ಯ ಬರ್ತಾನೆ. ಬಂದು ದುಡ್ಡು ತಂದಿಯೇನೋ ಅಂದಾಗ, ಹಾಂ ದುಡ್ಡು ಕೊಟ್ಟರು, ನಾವೇನು ಬಿಡ್ತೀನಾ ಅಂತ ಹೇಳಿ ಸೂರ್ಯ ದುಡ್ಡನ್ನು 50,000 ರೂಪಾಯಿನ ಕೊಡ್ತಾನೆ. 50,000 ರೂಪಾಯಿ ಅಷ್ಟೇನು ಅಂತ ಮನೋಜ್ ಕೇಳ್ತಾನೆ. ಇಲ್ಲ, ಬಾಕಿ ಇದ್ದು ನನ್ನ ಹತ್ರ ಇದೆ. ಕೊಡು ಅಂತ ಹೇಳ್ತಾನೆ. ಹಾಂ, ಕೊಟ್ಬಿಡ್ತೀನಿ ತಡಿ ಅಂತ ಹೇಳ್ತಾನೆ ಸೂರ್ಯ. ನಂತರ ಮೇಕೆ ಮಂಜಣ್ಣ ಪೂಜಾನ ಗಂಡ ಬರ್ತಾರೆ. ಬಂದ ನಂತರ ಬನ್ನಿ ಕೋರ್ಟ್ ಒಳಗೆ ಲೇಟ್ ಆಯಿತು ಅಂತ ಹೇಳಿ ಅವರು ಎಲ್ಲರೂ ಒಳಗಡೆ ಹೋಗ್ತಾರೆ. ಈ ಅಮ್ಮನಿಗೇನು ಸ್ವಲ್ಪನೂ ಕನಿಕರನೇ ಇಲ್ಲಲ್ಲ, ಎಷ್ಟಾದರೂ ಅಷ್ಟೇ ಮನೋಜನ್ನ ತಲೆ ಮೇಲೆ ಹೊತ್ಕೊಂಡು ಮೆರೀತಾರೆ ಅಂತ ಸೂರ್ಯ ಮೀನಾಗಿ ಹೇಳ್ತಾರೆ. ನಂತರ ಅಲ್ಲಿ ಒಳಗಡೆ ಹೋಗಿ ಕೂತ್ಕೊಂಡಿರ್ತಾರೆ. ಮನೋಜ ಅವರಮ್ಮ ಎಲ್ಲರೂ ಕೂತ್ಕೊಂಡಿರ್ತಾರೆ. ಅಲ್ಲಿ ರೋಹಿಣಿ ಕಲ್ಯಾಣಿ ಬರ್ತಾಳೆ. ಬಂದು, ಮನೋಜ್ ಹೇಗಿದೆಯಾ, ಆರಾಮಿದೆಯಾ, ಏನು ಮನೋಜ್ ನೀನು ನಿಮ್ಮ ಅಮ್ಮನ ಜೊತೆ ಕೂತ್ಕೊಂಡು ಬಿಟ್ಟಿದ್ಯಲ್ಲ ಅಂತ ರೋಹಿಣಿ ಅವರು ಹೇಳ್ತಾರೆ. ಏಯ್ ಸುಮ್ಮನಿರಮ್ಮ, ಮೊದಲೇ ನಮ್ಮಮ್ಮ ಕಿರಿಕು ಗೊತ್ತಲ್ಲ, ಸುಮ್ಮನೆ ಹೋಗು ಅಂತ ಸೂರ್ಯ ಅವರು ಹೇಳ್ತಾರೆ. ಕಡೆಗೆ ಮನೋಜ ರೋಹಿಣಿಯನ್ನು ನೋಡ್ತಾ ಇರ್ತಾನೆ. ಏಯ್ ಅಲ್ಲಿ ಯಾಕೋ ನೋಡ್ತಾ ಇದೆಯಾ, ಇಲ್ಲಿ ನೋಡ್ಕೊಂಡು ಸುಮ್ಮನೆ ಕೂತ್ಕೊಳ್ಳು ಅಂತ ಹೇಳ್ತಾರೆ. ನಂತರ ಲಾಯರ್ ಬರ್ತಾರೆ. ಲಾಯರ್ ಬಂದಾಗ ಜಡ್ಜ್ ಬರ್ತಾರೆ. ಜಡ್ಜ್ ಬಂದು ನಿಂತ್ಕೊಂಡಾಗ ಅಲ್ಲಿ ಎಲ್ಲರೂ ಎದ್ದು ನಿಂತು ಜಡ್ಜಿಗೆ ಕೈ ಮುಗಿತಾರೆ. ನಂತರ ಶಾಂತಿ ಅವರು ಲಾಯರ್ಗೆ ಏನು ಹೇಳ್ತಾರೆ ಅಂತ ಅಂದರೆ, ಹೇಗಾದರೂ ಮಾಡಿ ಕೇಸನ್ನು ಗೆಲ್ಲಿಸ್ಕೊಡಿ, ಡೈವರ್ಸ್ ಕೊಡಿಸಿ ಅಂತ ಶಾಂತಿ ಅವರು ಹೇಳ್ತಾರೆ. ಹೇಳಿದ ನಂತರ ಜಡ್ಜ್ ಬಂದು ನಿಂತ್ಕೊಂಡು ಕೈ ಮುಗಿತಾರೆ. ಅಲ್ಲಿ ಕೂತ್ಕೊಂಡವ್ರು ಎಲ್ಲರೂ ಎದ್ದು ನಿಂತು ಜಡ್ಜಿಗೆ ಕೈ ಮುಗಿತಾರೆ. ಮುಗಿದ ನಂತರ ಮನೋಜ ಬಂದು ಅಲ್ಲಿ ನಿಂತ್ಕೊಂಡಿರ್ತಾನೆ. ಅಲ್ಲಿ ಜಡ್ಜ್ ಕೂತ್ಕೊಂಡಿರ್ತಾರೆ. ರೋಹಿಣಿ ಗುರುಗುಟ್ಕೊಂಡು ನೋಡ್ತಾ ಇರ್ತಾಳೆ ಲಾಯರನ್ನು ನೋಡ್ತಾ ಇರ್ತಾರೆ. ಲಾಯರ್ ಅವರು ಪೂಜಾನ ಕರೆಸ್ತಾರೆ. ಅವ್ರನ್ನ ಕರೆಸಿ ಕಟಕಟೆಯಲ್ಲಿ ನಿಲ್ಲಿಸಿ ಪೂಜಾ ಅಂತ 3 ಸರಿ ಕರೀತಾರೆ. ಕರೆದಾಗ ಪೂಜಾ ಬಂದು ಕಟಕಟೆಯಲ್ಲಿ ನಿಂತ್ಕೊಂಡಾಗ ಲಾಯರ್ ಅವರು ಕೇಳ್ತಾರೆ ಪ್ರಶ್ನೆ. ನೀವು ರೋಹಿಣಿಗೆ ಎಷ್ಟು ವರ್ಷದಿಂದ ಫ್ರೆಂಡು, ಗೆಳತಿ ಅಂತ ಕೇಳ್ತಾರೆ. ನಾನು ಸುಮಾರು ವರ್ಷದಿಂದ ಅಂತ ಹೇಳ್ತಾರೆ. ರೋಹಿಣಿಯವರಿಗೂ ಇದೆಲ್ಲ ಗೊತ್ತಿದ್ದರೂ ಯಾಕೆ ಹೇಳಲಿಲ್ಲ ನೀವು ಅಂತ ಹೇಳ್ತಾರೆ. ನಾನು ಹೇಳ್ಬೇಕನ್ಕೊಂಡೆ, ಫ್ರೆಂಡು ಅಂತ ಹೇಳಲಿಲ್ಲ ಅಂತ ಹೇಳ್ತಾರೆ. ಯಾರೋ ಪೂಜಾ ಹೇಳ್ತಾರೆ. ಪೂಜಾ ಹೇಳಿದಾಗ ಇದೆಲ್ಲ ಸುಳ್ಳು, ಇವಳು ಯಾಕೆ ಸುಳ್ಳು ಹೇಳ್ತಾ ಇದ್ದಾಳೆ ಅಂತ ನಾ ಪ್ರೂವ್ ಮಾಡ್ತೀನಿ ಅಂತ ಕಟಕಟೆಗೆ ಬರ್ತಾರೆ. ಅಂದರೆ ಜಡ್ಜಿಗೆ ಕೇಳ್ಕೊಂಡು ಬರ್ತಾರೆ. ಏನಮ್ಮ ನೀನು ಇಷ್ಟೆಲ್ಲ ಆಗಿದೆ ಆದರೂ ಇಷ್ಟೊಂದು ಸುಳ್ಳು ಹೇಳ್ತೀಯ ಅಂತ ಲಾಯರು ರೋಹಿಣಿಗೆ ಕೇಳ್ತಾರೆ. ನಾನು ಒಬ್ಬಳೇ ಸಿಕ್ಕಿದ್ದೀನಿ ಅಂತ ನನಗೆ ಮೋಸ ಮಾಡಿಸೋದಕ್ಕೆ ಕಾಯ್ದುಕೊಂಡು ಕೂತ್ಕೊಂಡಿದ್ದಾರಾ ಅಂತ. ರೋಹಿಣಿ ಯಾಕೆ ಇಷ್ಟೊಂದು ಸುಳ್ಳು ಹೇಳ್ತೀಯ ಅಂತ ಹೇಳ್ತಾರೆ. ಯಾರು ಪೂಜಾ ಅವರು ಹೇಳ್ತಾರೆ. ಹೇಳಿದಾಗ ಅಲ್ಲಿ ರೋಹಿಣಿ ಬರ್ತಾರೆ. ರೋಹಿಣಿ ಕಟಕಟೆಗೆ ಬಂದು, ಮಹಾಸ್ವಾಮಿ ನನಗೆ ಇದನ್ನು ಸುಳ್ಳು ಅಂತ ಪ್ರೂವ್ ಮಾಡೋದಕ್ಕೆ, ಪೂಜಾ ಹೇಳ್ತಾ ಇರೋದೆಲ್ಲ ಸುಳ್ಳು ಅಂತ ಪ್ರೂವ್ ಮಾಡೋದಕ್ಕೆ ಪೂಜಾನ ಗಂಡ ಸಂತೋಷನ ಜೊತೆ ಮಾತಾಡಬೇಕು ಅಂತ ರೋಹಿಣಿಯವರು ಹೇಳ್ತಾರೆ. ಸಂತೋಷ ಬರ್ತಾನೆ. ಅಯ್ಯೋ ಶಿವನೇ, ಇವನು ಯಾಕೆ ಕರ್ಕೊಂಡು ಹೋದ್ರು ಅಂತ ಸೂರ್ಯ ಅವರು ಮನಸ್ಸಲ್ಲೇ ಅಂದ್ಕೊಳ್ತಾ ಇರ್ತಾರೆ. ಮತ್ತೇನು ದೊಡ್ಡ ಪೀಟಿಂಗ್ ಇಡ್ತಾವಳು ಏನೋ ಅಂತ. ರೋಹಿಣಿಯವರು ಸಂತೋಷಂಗೆ ಕೇಳ್ತಾರೆ, ನೀವು ಈಗ ನಿಮ್ಮ ಹೆಂಡತಿ ಹೆಸರೇನು ಅಂತ ಕೇಳ್ತಾರೆ. ಪೂಜಾ ಅಂತ ಹೇಳ್ತಾರೆ. ಪೂಜಾ ಅಂತ ಹೇಳಿದಾಗ, ನೀವು ಯಾರು ಅಂತ ಕೇಳಿದಾಗ, ಸೂರ್ಯ ಮೀನಾ ಮದುವೆ ಮಾಡಿಸಿದ್ರು ಅಂತ ಸಂತೋಷ್ ಅವರು ಹೇಳ್ತಾರೆ. ಯಾರಿಗೆ? ಸಂತೋಷ್ ಮತ್ತು ಪೂಜಾಗೆ ಸೂರ್ಯ ಮೀನಾ ಮದುವೆ ಮಾಡಿಸಿದ್ರು ಅಂತ. ಸೂರ್ಯ ಮೀನಾ ಯಾರು? ಸೂರ್ಯ ಮೀನಾ ಮನೋಜನ ತಮ್ಮ ಸೂರ್ಯ. ಮೀನಾ ಸೂರ್ಯನ ಮನೋಜನ ತಮ್ಮನೇ ಹೆಂಡತಿ ಅಂದಾಗ ಅವರು ಏನು ಮಾಡಿದ್ರು ಹೇಳ್ತೀನಿ ಅಂತ ಸೂರ್ಯ ಏನು ಮಾಡಿದ್ರು ನಾನು ಹೇಳ್ತೇನೆ ಅಂತ ಸಂತೋಷ್ ಹೇಳ್ತಾನೆ. ಅಂದಾಗ ಅದನ್ನು ಬರೆದಿಟ್ಕೊಳ್ಳಿ ಅಂತ ರೋಹಿಣಿಯವರು ಹೇಳ್ತಾರೆ. ಹೇಳಿದಾಗ, ನಾನು ಮೇಕೆ ಮಂಜಣ್ಣನ ಜೊತೆ ಮಾತಾಡಬೇಕು ಅಂತ ರೋಹಿಣಿಯವರು ಹೇಳ್ತಾರೆ. ಮೇಕೆ ಮಂಜಣ್ಣನ ಜೊತೆ ಮಾತಾಡೋಕ್ಕೆ ಕಟಕಟೆಯಲ್ಲಿ ಕಳಿಸಿ ರೋಹಿಣಿಯವರು ಹೇಳ್ತಾರೆ, ಇದೆಲ್ಲ ನಾನೇ ದುಡ್ಡು ಕೊಟ್ಟು ಮಾಡೋಕ್ಕೆ ಹೇಳಿದೆ. ಯಾಕಂದರೆ ನಮ್ಮ ಅತ್ತೆ ನನಗೆ ಬೆಲ್ಟ್ ತೊಗೊಂಡು ಹೊಡಿತಿದ್ರು, ಮನೆಯಲ್ಲಿ ಕಾಟವನ್ನು ಕೊಡ್ತಿದ್ರು, ಬಾಯಿಗೆ ಬಂದಂಗೆ ಬೈತಾರೆ ಮಹಾಸ್ವಾಮಿ ಅಂತ ರೋಹಿಣಿಯವರು ಹೇಳ್ತಾರೆ. ಅಲ್ಲೇ ಶಾಂತಿಯವರು ಎದ್ದು ನಿಂತು ಬೈತಾ ಇರ್ತಾರೆ ರೋಹಿಣಿಗೆ. ನನ್ನ ಎದುರಿಗೆ ಇಷ್ಟೆಲ್ಲ ಬೈತೀರಾ, ನೀವು ಮನೇಲಿ ಎಷ್ಟು ಬೈಯೋಕ್ಕಿಲ್ಲ ಅಂತ ಜಡ್ಜ್ ಅವರು ಹೇಳ್ತಾರೆ. ಮೇಕೆ ಮಂಜಣ್ಣ ಅಲ್ಲಿ ನಿಂತ್ಕೊಂಡು, ಯಾಕಮ್ಮ ಯಾಕೆ ಇಷ್ಟು ಸುಳ್ಳು ಹೇಳ್ತೀಯ